ಖಲಿಸ್ತಾನಿ ಭಯೋತ್ಪಾದಕರಿಂದ ಮತ್ತೊಂದು ಬೆದರಿಕೆ ಒಡ್ಡಲಾಗಿದೆ. ಅಯೋಧ್ಯೆಯ ರಾಮ ಮಂದಿರಕ್ಕೂ ಕೂಡ ಟಾರ್ಗೆಟ್ ಇಟ್ಟಿದೆಯಾ ಖಲಿಸ್ತಾನಿ ಅಂತ ಹೇಳಿ ಡೌಟ್ ಪಡುವ ಹಾಗೆ ರಾಮ ಮಂದಿರ ಸೇರಿದಂತೆ ಹಿಂದೂಗಳ ದೇವಾಲಯಗಳಿಗೆ ಖಲಿಸ್ತಾನಿಗಳ ಬೆದರಿಕೆ ಈಗ ಶುರುವಾಗಿದೆ. ನಿಷೇಧಿತ ಶಿಖ್ಸ್ ಫಾರ್ ಜಸ್ಟಿಸ್ ಸಂಘಟನೆಯಿಂದ ಬೆದರಿಕೆ ಇದು. ನವೆಂಬರ್ 16 ಮತ್ತು 17ರಂದು ದಾಳಿಯ ಬಗ್ಗೆ ಎಚ್ಚರಿಕೆಯನ್ನು ನೀಡಲಾಗಿತ್ತು. ಅಯೋಧ್ಯೆಯ ಅಡಿಪಾಯವನ್ನು ನಾವು ಅಲುಗಾಡಿಸ್ತೇವೆ, ಕೆನಡಾದಲ್ಲಿರುವ ಭಾರತೀಯರು ನಮ್ಮಿಂದ ದೂರವಿರಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನೋಡ್ತಾ ಇದ್ವಿ ನಾವು ಹಿಂದೆಯೂ ಕೂಡ ಖಲಿಸ್ತಾನಿ ಕೆನಡಾದಲ್ಲಿರುವಂಥ ಹಿಂದೂಗಳ ಮೇಲೆ ಈ ಖಲಿಸ್ತಾನಿಗಳು ಎಂಥ ಘೋರವಾದ ದಾಳಿ ಮಾಡಿದರು ಅಂತ. ಅಂಥದ್ದೇ ರೀತಿಯಲ್ಲಿ ಇದೀಗ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ದಾಳಿ ಮಾಡುವಂಥ ಕೆಲಸ ನಡೀತಾ ಇದೆ. ರಾಮನ ಅಯೋಧ್ಯೆಯ ದೇವಸ್ಥಾನವನ್ನು ಅಲುಗಾಡಿಸ್ತೀವಿ ಎನ್ನುವ ಮಟ್ಟಕ್ಕೆ ಬೆದರಿಕೆ ನೋಡಿದ್ದಾರೆ. ಭಾರತ ಮತ್ತು ಕೆನಡಾದ ಮಧ್ಯೆ ಹದಗೆಟ್ಟಿರುವಂಥ ಸಂಬಂಧವನ್ನು ನೋಡ್ತಾ ಇದ್ದರೆ, ಇದೇ ಸಂದರ್ಭದಲ್ಲಿ ಖಲಿಸ್ತಾನಿಗಳು ಭಾರತ ಪ್ರಜೆಗಳ ಮೇಲೆ, ಕೆನಡಾದಲ್ಲಿ ವಾಸ ಮಾಡುವಂಥ ಜನರ ಮೇಲೆ ಹುಡುಕಿ ಹಲ್ಲೆ ಮಾಡುವಂಥದ್ದು, ಅವಾಚ್ಯ ಶಬ್ದಗಳಿಂದ ಬೈಯುವಂಥದ್ದು, ಕೆಟ್ಟ ಕೊಳಕ ಭಾಷೆಯಿಂದ ನಿಂದಿಸೋದು, ಇದರ ಮಧ್ಯೆ ಮನಸೋಚ್ಛೆ ಹಲ್ಲೆ ಮಾಡೋದು ಹೀಗೆ ನಡೀತಾ ಇದೆ. ಖಲಿಸ್ತಾನಿಗಳ ಉಪಟಳದಿಂದ ಕೆನಡಾದಲ್ಲಿರುವಂಥ ಭಾರತೀಯರು, ಅದರಲ್ಲೂ ಹಿಂದೂಗಳು ಸಾಕಷ್ಟು ನೋವನ್ನು ಅನುಭವಿಸ್ತಾ ಇದ್ದಾರೆ. ಎರಡು ದೇಶಗಳ ಮಧ್ಯೆ ಇರಬೇಕಾಗಿದ್ದಂಥ ಆರೋಗ್ಯಯುತವಾದಂಥ ಸಂಬಂಧ ಇದೀಗ ಖಲಿಸ್ತಾನಿಗಳಿಂದ ಮತ್ತಷ್ಟು ಹದಗೆಡ್ತಾ ಇದೆ. ಈಗಾಗಲೇ ಹದಗೆಟ್ಟಿದೆ, ಈಗ ಮತ್ತಷ್ಟು ಹದಗೆಡ್ತಾ ಇದೆ. ಸೊ ಹೀಗಾಗಿ ಖಲಿಸ್ತಾನಿಗಳಿಗೆ ಬುದ್ಧಿ ಕಲಿಸುವ ನಿಟ್ಟಿನಲ್ಲಿ ಮುಂದಾಗಬೇಕಾಗಿದೆ. ನೋಡಿ, ಕೇವಲ ಅಲ್ಲಿ ವಾಸ ಮಾಡುವಂಥ ಹಿಂದೂಗಳಲ್ಲ, ನಮ್ಮ ಭಾರತದ ನೆಲದಲ್ಲಿರುವಂಥ ಹಿಂದೂ ದೇವಾಲಯಗಳಿಗೂ ಕೂಡ ಈಗ ಇವರಿಂದ ಆತಂಕ ಶುರುವಾಗಿದೆ.